तस्यैदिशे सततमञ्जलिरेष नित्यं प्रक्षिप्यते मुखरितालियुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयकेलिषु नित्यसाक्षी नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। अचतुर्वदनो ब्रह्मा द्विबाहुरपरो हरिः अभारलोचनः शम्भुः भगवान् बादरायणः। जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्ण ब्रह्मणे नमः। ಅಥಣಿಯ ಎಲ್ಲ ಜಿಜ್ಞಾಸುಗಳಿಗೆ ಒಡಮಡತ ವ್ಯಾಸ ಭಾರತ ಪ್ರವಚನಧಾರೆಯ ಎರಡನೆಯ ದಿನ. ಮಹಾಭಾರತಕ್ಕೆ ನಾಯಕ ಯಾರು ಅಂತ ಒಂದು ಜಿಜ್ಞಾಸೆ ನಡೆದಿದೆ. ಒಂದು ಕಾವ್ಯ ಅಂತ ಅಂದಾಗ ಅದಕ್ಕೊಬ್ಬ ನಾಯಕ ಬೇಕು, ಪ್ರತಿನಾಯಕ ಬೇಕು, ಹೀಗೊಂದು ಕ್ರಮ. ಆಧುನಿಕ ಸಾಹಿತ್ಯ ಅದನ್ನ ಮೀರಿ ನಡೆದಿದೆ. ಆದರೆ ಪ್ರಾಚೀನರ ಚಿಂತನೆಗಳಲ್ಲಿ ಒಂದು ಮುಖ್ಯ ಪಾತ್ರ ಬೇಕು. ಒಂದು ಕಥೆ, ಒಂದು ಚರಿತ್ರೆ ಒಬ್ಬ ವ್ಯಕ್ತಿಯ ಸುತ್ತಬೇಕು. ರಾಮಾಯಣ ಅಂತಂದಾಗ ರಾಮನಾಯಕ, ಮಹಾಭಾರತ ಅಂತಂದಾಗ ನಾಯಕ ಯಾರು ಅಂತ ಪ್ರಶ್ನೆ. ಕೆಲವರ ಪ್ರಕಾರ ಶ್ರೀಕೃಷ್ಣ ಇದರ ನಾಯಕ. ನಮ್ಮ ಕನ್ನಡದ ಕವಿ ಕುಮಾರವ್ಯಾಸ ಮಹಾಭಾರತವನ್ನು ಕೃಷ್ಣ ಕಥೆಯಾಗಿ ನೋಡ್ತಾರೆ. ಕರ್ನಾಟಕ ಭಾರತ ಕಥಾ ಮಂಜರಿಯನ್ನ ಬರೆಯೋದಕ್ಕೆ ಹೊರಟವನು ನಾನು ಹೇಳಲು ಹೊರಟಿದ್ದು ಕೃಷ್ಣನ ಕಥೆ ಅಂತ ಹೇಳ್ತಾನೆ. ಇನ್ನು ಕೆಲವರ ಪ್ರಕಾರ ಯುಧಿಷ್ಠಿರ ಅದರ ನಾಯಕ. ಯಾಕೆ ಅಂತ ಅಂದ್ರೆ ಒಂದು ಮುಖ್ಯ ವ್ಯಕ್ತಿಯ ಸುತ್ತ ಇದು ಸುತ್ತುತ್ತಾ ಇದೆ ಅಂತ ಯೋಚಿಸಿ ಅವನನ್ನ ನಾಯಕ ಅಂತ ಹೇಳೋದಾದ್ರೆ ಅಲ್ಲಿ ಕಾಣಿಸಿಕೊಳ್ಳುವ ಯುಧಿಷ್ಠಿರ. ಹಾಗಂತ ಈ ಚರ್ಚೆ ಏನು ಪರಿಹಾರ ಆಗಿಲ್ಲ. ಮಹಾಭಾರತ ಕೃತಿಯಂತೂ ಯಾರು ನಾಯಕ ಅನ್ನುವ ಹೊಳಪನ್ನು ಬಿಟ್ಟುಕೊಡ್ತಾರೆ. ಒಂದು ದೃಷ್ಟಿಯಿಂದ ನೋಡಿದಾಗ ಬಹುನಾಯಕತ್ವದ ಸುದೀರ್ಘ ಕಥಾನಕ. ಅಷ್ಟು ಕಾಲ ಬರುವಾಗ ಅವನೇ ನಾಯಕ. ಅದು ಮುಗಿದು ಇನ್ನೊಂದು ಪಾತ್ರ ಪ್ರವೇಶ ತೆಗೆದುಕೊಳ್ಳುತ್ತಂದ್ರೆ ಮತ್ತೆ ಅವನಲ್ಲಿ ನಾಯಕ. ನಿನ್ನೆ ಭೀಷ್ಮನ ಕುರಿತು ಯೋಚನೆ ಮಾಡ್ತಾ ಇದ್ವಿ. ಭೀಷ್ಮನಲ್ವ ನಾಯಕ ಮಹಾಭಾರತಕ್ಕೆ ಅಂತ ಕೇಳಿದ್ರೆ ಅಲ್ಲ ಅಂತ ಹೇಳೋದಕ್ಕಾಗುವುದಿಲ್ಲ. ಆಯಾಯ ಕಾಲಘಟ್ಟ ಬಂದಾಗ ಅವರವರು ಕಾಣಿಸಿಕೊಳ್ತಾರೆ, ಅವರವರು ವಿಜೃಂಭಿಸ್ತಾರೆ, ಅವರವರು ವ್ಯಾಪಿಸುತ್ತಾರೆ. ಒಂದು ದೃಷ್ಟಿಯಿಂದ ನೋಡಿದಾಗ ಯಾರನ್ನೂ ನಾಯಕ ಅಂತ ಹೆಸರಿಸದೆ ಎಲ್ಲರಿಗೂ ಅವರವರಿಗೆ ಕೊಡಬಹುದಾದ ಸ್ಥಾನಗಳನ್ನು ಕೊಟ್ಟುಕೊಂಡು ಬಂದ ಚರಿತ್ರೆಯೇ ಮಹಾಭಾರತ ಅಂತ ಹೇಳಬೇಕು. ಹಾಗೆಯೇ ರಾಮಾಯಣ ಅಂತಂದಾಗ ಪ್ರತಿನಾಯಕನಾಗಿ ಕಾಣಿಸಿಕೊಳ್ಳುವವ ರಾವಣ.
ಹೇಳುವಾಗ ಇದಕ್ಕೆ ದುರ್ಯೋಧನ ಪ್ರತಿನಾಯಕ ಅಂತ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ. ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಕೂಡ ಸಾಧ್ಯ ಆಗುವುದಿಲ್ಲ. ಹಾಗೆ ಒಂದು ವಿಶಿಷ್ಟವಾದ ವಿಧಾನದಲ್ಲಿ ವ್ಯಾಸರು ಮಹಾಭಾರತವನ್ನು ನಡೆದಿದ್ದಾರೆ. ಆದರೆ ಮಹಾಭಾರತದ ನಿರ್ಣಾಯಕವಾದ ಒಂದು ಯುದ್ಧ ನಡೆದು ಕೊನೆಗೆ ಸಿಂಹಾಸನ ಯಾರಿಗೆ ಸೇರಬೇಕು ಅಂತ ಬಂದಾಗ ಅದು ಸಿಕ್ಕಿದ್ದು ಯಾರಿಗೂ ಅವನು ಪ್ರಮುಖ ಅಂತ ಅಂದುಕೊಳ್ಳೋದಾದ್ರೆ ಯುಧಿಷ್ಠಿರ ಮಹಾಭಾರತದ ಮುಖ್ಯಸ್ಥನಾಗ್ತಾನೆ. ಅಥವಾ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಕಥೆಯೊಂದಿಗೆ ಮಹಾಭಾರತ ಆರಂಭ ಆಗುತ್ತೆ. ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಮೊದಲೇನಿತ್ತು, ಅದು ಹೇಗೆ ಪರಂಪರೆಯಾಗಿ ಮುಂದುವರಿಯಿತು ಅಂತ ಹೇಳೋದಕ್ಕೆ ಹೊರಡುತ್ತೆ. ಮುಕ್ತಾಯವಾಗೋದು ಯುಧಿಷ್ಠಿರನ ಕಥೆಯೊಂದಿಗೆ. ಮಹಾಭಾರತ ಮುಗಿಯುವಾಗ ಅಲ್ಲಿ ಕಾಣಿಸಿಕೊಳ್ಳುವನು ಯುಧಿಷ್ಠಿರ. ಹಾಗೆ ನೋಡಿದಾಗ ಮಹಾಭಾರತ ಯುಧಿಷ್ಠಿರನನ್ನ ಕೇಂದ್ರವಾಗಿರಿಸಿಕೊಂಡು ಮಾತನಾಡ್ತಾ ಇದೆಯೇನು ಅಂತ ಅಂದುಕೊಳ್ಳಬಹುದು. ಅವನು ಹುಟ್ಟಿದಾಗ ಇಟ್ಟ ಹೆಸರು ಯುಧಿಷ್ಠಿರ. ಯುದ್ಧದಲ್ಲಿ, ಸಮರದಲ್ಲಿ ಸ್ಥಿರವಾಗಿ, ದೃಢವಾಗಿ, ಗಟ್ಟಿಯಾಗಿ ನಿಲ್ಲಬಲ್ಲವ ಅಂತ ಹೆಸರು. ಆಯಾಯ ವೃತ್ತಿಯನ್ನು ಮಾಡುವವರು ಆಯಾ ವೃತ್ತಿಗೆ ಸಂಬಂಧಪಟ್ಟ ಹೆಸರನ್ನ ಇಟ್ಟುಕೊಳ್ಳುವುದು ಕ್ರಮ. ಇವತ್ತು ಹಾಗೆ ಇದೆ. ಕ್ಷತ್ರಿಯರು ಕ್ಷತ್ರಿಯೋಚಿತವಾದ ಹೆಸರುಗಳನ್ನ ಇಡ್ತಾ ಇದ್ರು. ಮೊದಲಿಗೆ ಹುಟ್ಟಿದ ಮಗನಿಗೆ ಪಾಂಡು ಮಹಾರಾಜ ಯುಧಿಷ್ಠಿರ ಅಂತ ಹೆಸರು ಕೊಟ್ಟರು. ಆದ್ರೆ ನಮಗೆ ಯುಧಿಷ್ಠಿರ ಅಂತಂದಾಗ ಒಬ್ಬ ಶೂರ, ಧೀರ, ವೀರ, ಪರಾಕ್ರಮಿ ಅಂತ ಏನು ಮನಸ್ಸಿನಲ್ಲಿ ಚಿತ್ರ ಮೂಡುವುದಿಲ್ಲ. ಹಲವರು ಯುಧಿಷ್ಠಿರನಿಗೆ ಯುದ್ಧ ಮಾಡೋಕೆ ಬರುತ್ತೆ ಅನ್ನೋದನ್ನೇ ಒಪ್ಪರು. ಅವನಿಗೂ ಬಾಣ ಬಿಡೋಕೆ ಬರತ್ತಾ ಅನ್ನುವಷ್ಟು ಯುದ್ಧಕ್ಕೂ ಯುಧಿಷ್ಠಿರನಿಗೂ ದೂರವನ್ನು ಪರಿಕಲ್ಪನೆ ಮಾಡಿಕೊಂಡು ಪಾಂಡವನಿಗೆ ಹೆಸರು ಪಟ್ಟಿದ್ದು ಮಾತ್ರ ಯುಧಿಷ್ಠಿರ ಅಂತ. ಆದ್ರೆ ಆ ಹೆಸರು ಬಹಳ ಬಹಳ ಕಡಿಮೆ ಪ್ರಚಲಿತವಾದದ್ದು. 5 ಜನ ಪಾಂಡವರಿಗೆ ಯಾರು ಅಂತ ಕೇಳಿದ್ರೆ ಯುಧಿಷ್ಠಿರ ಅಂತ ಆರಂಭಿಸೋಣ, ಧರ್ಮರಾಜ ಅಂತ ಆರಂಭಿಸ್ತೀವಿ. ಮಹಾಭಾರತದ ಹೊರಗೆ ಮಾತ್ರವಲ್ಲ, ವ್ಯಾಸ ಮಹಾಭಾರತದ ಒಳಗೆ ಕೂಡ ಅವನನ್ನ ಯುಧಿಷ್ಠಿರ ಅಂತ ಕರೆದದಕ್ಕಿಂತ ಹೆಚ್ಚು ಧರ್ಮರಾಜ ಅಂತ ಕರೀತಾರೆ. ಬಹಳ ಸಕಾರಣವಾದಂತಹ ಪದಪ್ರಯೋಗ ಅದು, ಧರ್ಮರಾಜ ಅಂತ ಅವನನ್ನು ಕರೆದಿತ್ತು. ಆದ್ರೆ ಪಾಂಡವನಿಗೆ ಯುಧಿಷ್ಠಿರ ಅಂತ ಹೆಸರಿಟ್ಟ. ಹೆಸರೇನೋ ಯುಧಿಷ್ಠಿರ ಅಂತ ಇಟ್ಟಿದ್ದಾನೆ, ಆದ್ರೆ ಅವನನ್ನ ಮಗನನ್ನಾಗಿ ಪಡೆದುಕೊಳ್ಳಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ಒಬ್ಬ ಪರಾಕ್ರಮಿಯಾದ ಮಗ ಬೇಕು ಅನ್ನುವ ಸಂಕಲ್ಪ ಹುಟ್ಟಿರಲಿಲ್ಲ. ಪಾಂಡವಿಗೆ ಒಂದು ಶಾಪ ಇರುತ್ತೆ, ನಿಮಗೆ ಗೊತ್ತಿದೆ. ಮೈಥುನದಲ್ಲಿದ್ದ ಜಿಂಕೆಯನ್ನ ಬಾಣ ಬಿಟ್ಟು ಕೊಂದಿರುತ್ತಾನೆ, ಅವನು ಋಷಿಯಾಗಿರುತ್ತಾನೆ. ಆಗೊಂದು ಶಾಪ ಬಂತು, ಸ್ತ್ರೀ ಸಂಘ ಮಾಡಿದರೆ ನಿನಗೆ ಸಾವು. ಪಾಂಡವ ಅನಪ್ರಸ್ಥಕ್ಕೆ ಹೊರಟು ಬಿಡುತ್ತಾನೆ. ಒಂದು ದಿನ ಅನಿಸತ್ತೆ ಮಗು ಬೇಕು. ಹಾಗೆ ಅನ್ನಿಸಿದಾಗ ಹೇಗೆ ಪಡೆದುಕೊಳ್ಳೋದು ಅಂದಾಗ ಗೊತ್ತಾಗುತ್ತೆ, ಕುಂತಿಗೆ ವರ ಇದೆ ದುರ್ವಾಸರದ್ದು. ದುರ್ವಾಸರನ್ನು ಸೇವೆ ಮಾಡಿದಳೆ ಕುಂತಿ ಬಾಲ್ಯದಲ್ಲಿ. ಅರಮನೆಗೆ ಬಂದ ದುರ್ವಾಸ. ದುರ್ವಾಸ ಅಂತ ಅಂದ್ರೆ ಸಿಟ್ಟು ಅಂತ ಅರ್ಥ ಬರುವಷ್ಟು ಅವರ ಚಿತ್ರ ಮನಸ್ಸಿನಲ್ಲಿ. ದೂರ್ವಾಸ ಅಲ್ಲ, ದುರ್ವಾಸ ಅಂತ ಅವರ ಹೆಸರು. ಅತ್ಯಂತ ಸಿಟ್ಟಿನ, ಸಿಡುಕು ಸ್ವಭಾವದ, ಯಾವುದಕ್ಕೂ ಹೊಂದಿಕೊಳ್ಳದ, ಯಾವುದಕ್ಕೂ ರಾಜಿಯಾಗ, ಇದು ಹೀಗೆ ಆಗಬೇಕು ಅಂದ್ರೆ ಹಾಗೆ ಆಗಬೇಕು. ಅಂಥವ್ರು ಅತಿಥಿಯಾಗಿ ಬಂದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಇಷ್ಟುದ್ದ ಪಟ್ಟಿ ಕೊಟ್ಟು ಹೀಗಿರ್ಬೇಕು, ಹಾಗಿರ್ಬೇಕು, ನೀರು ಹೀಗಿರ್ಬೇಕು, ನೀರಿನ ಬಾಟಲ್ ಹೀಗಿರ್ಬೇಕು ಅನ್ನೋದ್ರಿಂದ ಅತಿಥಿಗಳು ಪಟ್ಟಿ ಕೊಟ್ಟು ಬಿಟ್ರೆ ಸಂಘಟಕರಿಗೆಲ್ಲ ಬಹಳ ಕಷ್ಟ ಆಗುತ್ತೆ. ಇರ್ತಾರಂತವ್ರು.
ಅಂತ ಸ್ಥಿತಿಯವರು. ಕಷ್ಟ ಪಡಬೇಕು ಅಂತಲ್ಲ, ನಿಯಮಬದ್ಧತೆ. ಅಂತವರ ಸೇವೆ ಮಾಡ್ತಾಳೆ. ಸೇವೆಗೆ ಒಲಿತಾರೆ ಮಹರ್ಷಿ. ಒಂದು ಮಂತ್ರ ಕೊಡ್ತಾರೆ. 5 ಮಂತ್ರ ಅಂತ ಅಲ್ಲ, ಅದು ಕೂಡ ತಪ್ಪು. ಒಂದು ಮಂತ್ರ ಕೊಡ್ತಾರೆ. ಆ ಮಂತ್ರವನ್ನು ಎಷ್ಟು ಸಲ ಬೇಕಿದ್ರೆ ಬಳಸಬಹುದು. ಮಂತ್ರವನ್ನು ಬಳಸಿ ಯಾವ ದೇವತೆಯನ್ನು ಕರೀತಾರೋ ಅವರು ಬಂದು ಸಂತಾನವನ್ನು ಅನುಗ್ರಹಿಸ್ತಾರೆ. ಪಾಂಡವರಿಗೆ ಇದು ಗೊತ್ತಾಗುತ್ತೆ. ಕುಂತಿಗೆ ಇಂಥದ್ದೊಂದು ಮಹಿಮೆ ಇದೆ. ಅವನಾಗ ಹೇಳ್ತಾನೆ, ದೇವತೆಗಳ ವರಪ್ರಸಾದದಿಂದ ಸಂತಾನ ಪಡೆದುಕೊಳ್ಳೋಣ. ಮೊದಲಿಗೆ ಕುಂತಿ ಒಪ್ಪಲ್ಲ. ಹೇಗೆ ಅಂಬಿಕೆಯ ಅಂಬಾಲಿಕೆಯರು ನಿಯೋಗಕ್ಕೆ ಒಪ್ಪಲಿಲ್ವೋ, ಕುಂತಿ ಕೂಡ ಅದನ್ನು ಒಪ್ಪೋದಿಲ್ಲ. ಹೆಣ್ಣು ದೇವತೆಯೇ ಆದರೂ ಪರಪುರುಷ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕೊನೆಗೂ ಪಾಂಡು ಒಪ್ಪಿಸ್ತಾನೆ. ಯಾವ ದೇವರನ್ನ ಕರಿಬೇಕು ಅನ್ನುವ ಜಿಜ್ಞಾಸೆ ಬಂದಾಗ ಪಾಂಡು ಹೇಳ್ತಾನೆ, ಬದುಕಿನಲ್ಲಿ ಮುಖ್ಯವಾದದ್ದು ಧರ್ಮ. ಬದುಕಿಗೆ ಬೇಕಾದದ್ದು ಧರ್ಮ. ಹಾಗಾಗಿ ಧರ್ಮ ದೇವತೆಯನ್ನ ಕರೆಯೋಣ. ಧರ್ಮ ದೇವತೆ ಯಾರು? ಯಮಧರ್ಮರಾದ ಅಂತ ಕರಿತೀವಲ್ಲ. ಸಾವಿನ ಅನಂತರದ ಪಾಪ ಪುಣ್ಯಗಳನ್ನ ಲೆಕ್ಕ ಹಾಕಿ ನಮ್ಮನ್ನ ಶಿಕ್ಷಿಸಿ ತನ್ಮೂಲಕ ನಮ್ಮನ್ನ ಪಾಪದಿಂದ ಹೊರಗೆ ತರ್ತಾನಲ್ಲ ಯಮಧರ್ಮರಾಜ. ಅಂಥವನಿಂದ ಮಗು ಪಡೆದುಕೊಳ್ತಾನೆ. ಮಗನಿಗೆ ಯುಧಿಷ್ಠಿರ ಅಂತ ಹೆಸರಿಡ್ತಾನೆ. ಪರಾಕ್ರಮಿಯಾದ ಮಗ ಬೇಕು ಅಂತ ಬಯಸಿದ್ದಲ್ಲ, ಬಯಸಿದ್ದು ಧರ್ಮವಂತನಾದ ಮಗ ಬೇಕು, ಧರ್ಮಿಷ್ಠನಾದ ಮಗ ಬೇಕು, ಧರ್ಮವನ್ನ ಎತ್ತಿ ಹಿಡಿಯುವ ಮಗ ಬೇಕು.